ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಕಟ್ಟಿ ಹಾಕಲೇಬೇಕು ಅಂತ ಹೇಳಿ ಅಮಿತ್ ಶಾ ಅವರು ಮಾಸ್ಟರ್ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸಿದ್ರು. ಶೆಟ್ಟರ್ ವಿರುದ್ಧ ಯಾವ ರೀತಿಯಾಗಿ ಅಖಾಡವನ್ನ ರೆಡಿ ಮಾಡಬೇಕು ಅಂತ ಹೇಳಿ ಅಮಿತ್ ಶಾ ಅವರು ಮೊದಲು ಅಮಿತ್ ಶಾ ಅವರು ಜೋಶಿ ಇಬ್ಬರೇ 1-to-1 ಸಭೆಯನ್ನ ಕೂಡ ನಡೆಸಿದ್ರು. ಅದಾದ ಮೇಲೆ ಆ ಭಾಗದ ಮುಖಂಡರುಗಳ ಜೊತೆಯಲ್ಲಿ ಮೀಟಿಂಗ್ ಆಯಿತು. ಫಸ್ಟ್ ಇವರಿಬ್ರು ಕೂಡ ಕುತ್ಕೊಂಡು ಪ್ರಹ್ಲಾದ್ ಜೋಶಿ ಅವರಿಗೆ ರಾಜ್ಯದಲ್ಲಿ ಯಾವ್ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದು ಗೊತ್ತಿದೆ. ಹಾಗಾಗಿ ಅಮಿತ್ ಶಾ ಅವರು ಹಾಗೆ ಮೊದಲು ಜೋಶಿ ಇಬ್ರು ಕೂಡ 1-to-1 ಸಭೆಯನ್ನ ನಡೆಸಿದ್ರು. ಆಮೇಲೆ ಬೆಲ್ಲದವರು ಶೆಟ್ಟರ್ ಎದುರಾಳಿ ಮಹೇಶ್ ತೆಂಗಿನಕಾಯಿ ಅವರ ಜೊತೆ ಸಭೆಯನ್ನ ನಡೆಸಿದ್ರು. ಶೆಟ್ಟರ್ ಅವರನ್ನ ಯಾವ ರೀತಿಯಾಗಿ ಸೋಲಿಸಬೇಕು, ಬಿಜೆಪಿ ಪತಾಕಿಯನ್ನ ಯಾವ ರೀತಿಯಾಗಿ ಹಾರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಡಿಸ್ಕಸ್ ಆಗಿ ಅದಾದ ನಂತರ ಗೆದ್ದೇ ಗೆಲ್ಲಬೇಕು ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ನ್ಯೂಸ್ 18ಗೆ ಸಿಕ್ಕಿದೆ ಶಾ ಹುಬ್ಬಳ್ಳಿಯ ಸಭೆಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಸಭೆಯನ್ನ ನಡೆಸಿದಂತಹ ಅಮಿತ್ ಶಾ ಅವರು ಶೆಟ್ಟರ್ ಅವರಿಗೆ ಖೆಡ್ಡಾವನ್ನ ತೋಡ್ಲಿಕ್ಕೆ ಬಹಳ ಭರ್ಜರಿಯಾಗಿ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. कोई लॉस नहीं होना है। जगदीश शेट्टर स्वयं चुनाव हारेंगे। हुबरी ने हमेशा भारतीय जनता पार्टी को वोट दिया है, हुबरी ने किसी व्यक्ति को नहीं दिया है। और भारतीय जनता पार्टी का कार्यकर्ता एक मुस्त है, एक झूठ है और हुबरी के अंदर निश्चित रूप से भारतीय जनता पार्टी चुनाव ನೋಡಿ ಹುಬ್ಬಳ್ಳಿಯ ಸಭೆ ಬಹಳ ಮಹತ್ವನ ಪಡೆದುಕೊಂಡಿದೆ. ಅವರು ಹೇಳೋ ಪ್ರಕಾರ ಹುಬ್ಬಳ್ಳಿಯಲ್ಲಿ ಏನಾದ್ರೂ ಆಗ್ಲಿ ಪರವಾಗಿಲ್ಲ, ಶೆಟ್ಟರ್ ಅವರಿಗೆ ಒಂದು ಮತಗಳು ಕೂಡ ಬಿಜೆಪಿಯ ಮತಗಳು ಹೋಗಬಾರದು. ಯಾಕಂದ್ರೆ ಅವರು ಬಿಜೆಪಿಯಲ್ಲಿ ಇದ್ದವರಾಗಿರೋದ್ರಿಂದ ಸಾಕಷ್ಟು ಜನ ವ್ಯಕ್ತಿಯನ್ನ ನೋಡಿ ಓಟ್ ಹಾಕೋರು ಕೂಡ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ವ್ಯಕ್ತಿಗತವಾಗಿ ಕೂಡ ಓಟ್ಗಳು ಹೋಗಬಾರದು. ಯಾಕಂದ್ರೆ 6 ಬಾರಿ ಆ ಭಾಗದಲ್ಲಿ ಶೆಟ್ಟರ್ ಅವರು ತಮ್ಮ ಅಧಿಕಾರದ ಗದ್ದುಗೆಯನ್ನು ಹಿಡಿದಿದ್ದಾರೆ. ಆ ಭಾಗದಲ್ಲಿ ಜನರ ನಾಡಿಮಿಡಿತ ಏನಿದೆ ಅನ್ನೋದನ್ನ ಚೆನ್ನಾಗಿ ಅರ್ಥಕೊಂಡಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಹಾಗಾಗಿ ಅದು ನಮಗೆ ನೆಗೆಟಿವ್ ಆಗಿಬಿಡತ್ತೋ ಅಂತ ಹೇಳಿ ಶೆಟ್ಟರ್ ಅವರನ್ನ ಕಟ್ಟ ಹಾಕ್ಲಿಕ್ಕೆ ಈ ಮಟ್ಟಿಗೆ ಸರ್ಕಸ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಸಿದ್ದರಾಮಯ್ಯ ಕೋಟೆಗೆ ಇವತ್ತು ದಳಪತಿಗಳ ಲಗ್ಗೆ ಆಗ್ತಾ ಇದೆ. ಮೈಸೂರಿನಲ್ಲಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಹಾಗೆ ಎಚ್ ಡಿ ದೇವೇಗೌಡರು ಮತಬೇಟೆಗೆ ಇಳಿತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರ ಕೋಟೆಗೆ ದಳಪತಿಗಳು ಕೂಡ ಈಗ ಟಾರ್ಗೆಟ್ ಮಾಡಿದ್ದಾರೆ. ಒಂದು ಕಡೆ ಕುಮಾರಸ್ವಾಮಿ ಅವರು ಮಾತ್ರ ಅಲ್ಲ, ದೊಡ್ಡಗೌಡರು ಕೂಡ ಫೀಲ್ಡ್ಗೆ ಎಂಟ್ರಿ ಆಗ್ತಾ ಇದ್ದಾರೆ. ಈ ಪಿರಿಯಾಪಟ್ಟಣ KR ನಗರ ಭಾಗದಲ್ಲಿ ದೇವೇಗೌಡರು ಕ್ಯಾಂಪೇನ್ ಅನ್ನ ನಡೆಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಸಿದ್ದರಾಮಯ್ಯನವರ ಆಪ್ತರನ್ನ ಸೋಲಿಸಬೇಕು ಅನ್ನೋದು ದಳಪತಿಗಳ ಪ್ಲಾನ್ ಆಗಿದೆ. ಮತ್ತೊಂದು ಕಡೆ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದುಕೊಂಡು ಕುಮಾರಸ್ವಾಮಿ ಅವರು ರೋಡ್ ಶೋವನ್ನ ಕೂಡ ನಡೆಸ್ತಾರೆ. ಪ್ರಮುಖವಾಗಿ ಮೈಸೂರಿನ 3 ಕ್ಷೇತ್ರಗಳಲ್ಲಿ ಕುಮಾರಸ್ವಾಮಿ ಅವರು ರೋಡ್ ಶೋ ಮಾಡಲಿಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಇನ್ನು ಮಧ್ಯಾಹ್ನ 3 ಗಂಟೆಯ ಸಂದರ್ಭದಲ್ಲಿ ವರುಣಾ ಕ್ಷೇತ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಚಾರಕ್ಕೆ ರೆಡಿಯಾಗಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ಡಾಕ್ಟರ್ ಭಾರತಿ ಶಂಕರ್ ಅವರನ್ನ ಈಗ ಕಣಕ್ಕಿಳಿಸಿದ್ದಾರೆ ಜನತಾದಳದವರು. ಹಾಗಾಗಿ ಸಿದ್ದು ಆಪ್ತರನ್ನೇ ಟಾರ್ಗೆಟ್ ಮಾಡಿಕೊಂಡು ದಳಪತಿಗಳು ಮತಪೇಟೆಯನ್ನ ಆಡ್ಲಿಕ್ಕೆ ಈಗ ಸರ್ವಸನ್ನದ್ಧರಾಗಿದ್ದಾರೆ. ಈಗಾಗಲೇ ಸದ್ಯ ಆಸ್ಪತ್ರೆಗೆ ಸೇರ್ಕೊಂಡಿದ್ರು ಕುಮಾರಸ್ವಾಮಿ ಅವರು ಸ್ವಲ್ಪ ಅನಾರೋಗ್ಯದ ಹಿನ್ನೆಲೆಯಲ್ಲಿ. ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಹಾಗಾಗಿ ಟಯರ್ಡ್ ಆಗಿತ್ತು ಅಂತ ಹೇಳಿ ಡಾಕ್ಟರ್ ರೆಸ್ಟ್ ಬೇಕು ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ನಿನ್ನೆಯಷ್ಟೇ ಡಿಸ್ಚಾರ್ಜ್ ಆದ್ರು ಕುಮಾರಸ್ವಾಮಿ ಅವರು. ನಿನ್ನೆ ಡಿಸ್ಚಾರ್ಜ್ ಆಗ್ತಿದ್ದ ಹಾಗೆ ಇವತ್ತು ರಾಜಕೀಯದ ಪಟ್ಟನ್ನ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಈಗ ಪ್ರಮುಖವಾಗಿ ಜೆಡಿಎಸ್ನವರು ಕೂಡ ಟಾರ್ಗೆಟ್ ಮಾಡಿರೋದು ಸಿದ್ದರಾಮಯ್ಯನವರನ್ನ ಅಂತ ಅನ್ನಿಸ್ತಾ ಇದೆ. ಸಿದ್ದರಾಮಯ್ಯನವರ ಆಪ್ತರಿಗೆ ಗಾಳ ಹಾಕ್ಲಿಕ್ಕೂ ಕೂಡ ಮುಂದಾಗಿದ್ದಾರೆ. ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೆ ಇವತ್ತು ದೊಡ್ಡಗೌಡರು ಕೂಡ ಮೈಸೂರಿನ ಭಾಗದಲ್ಲಿ ಪ್ರಚಾರದ ಭರಾಟೆಗೆ ಇಳಿತಾ ಇದ್ದಾರೆ. ಒಟ್ಟಾರೆ ಅವರ ಕಾರ್ಯಕ್ರಮದ ಪ್ಲಾನ್ಗಳು ಏನಿದೆ? ಶ್ರುತಿ, ಬಹಳ ಮುಖ್ಯವಾಗಿ ಈ ಬಾರಿಯೂ ಕೂಡ ಸಿದ್ದರಾಮಯ್ಯನವ್ರ ಟಾರ್ಗೆಟ್ ಅಲ್ಲ. ಯಾವಾಗ ಸಿದ್ದರಾಮಯ್ಯನವರು ಜೆಡಿಎಸ್ ನಿಂದ ಹೊರ ಹೋದ್ರಲ್ಲ, ಅವತ್ತಿನಿಂದಲೂ ಕೂಡ ಜೆಡಿಎಸ್ಗೆ ಸಿದ್ದರಾಮಯ್ಯನವರು ಒಂದ್ ರೀತಿ ರಾಜಕೀಯವಾಗಿ ಕಡುವೈರಿ ಆಗಿ, ಆ ಹಿನ್ನೆಲೆಯಲ್ಲಿಯೇ ಕಳೆದ 2018ರ ಚುನಾವಣೆ ಸಂದರ್ಭದಲ್ಲಿ ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಅಣಿಯೋದಕ್ಕೆ ಸಾಕಷ್ಟು ತಂತ್ರಗಾರಿಕೆಯನ್ನ ಅನುಸರಿಸಿದ್ರು. ಆದ್ರೆ ಈ ಬಾರಿ ಬಿಜೆಪಿ ಏನು ಈ ವರುಣಾ ಕ್ಷೇತ್ರದಲ್ಲೂ ಕೂಡ ಅಣಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರ ಹಾಕಿದೆಯಲ್ಲ, ಅದರ ಒಂದು ಮುಂದುವರೆದ ಭಾಗವಾಗಿ ಜೆಡಿಎಸ್ ಕೂಡ ಈ ಬಾರಿ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವ್ರನ್ನ ಅಣಿಬೇಕು ಅನ್ನುವಂತ ಒಂದು ಲೆಕ್ಕಾಚಾರ. ಹೀಗಾಗಿಯೇ ಸಿದ್ದರಾಮಯ್ಯನವರ ಕೋಟೆ ಮೈಸೂರು ಜಿಲ್ಲೆಗೆ ಇವತ್ತು ಎಚ್ ಡಿ ದೇವೇಗೌಡರು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಇಬ್ರು ಕೂಡ, ಅಂದ್ರೆ ತಂದೆ ಮಗ ಇಬ್ರು ಕೂಡ ಲಗ್ಗೆ ಇಡ್ತಾ ಇದ್ರೆ, ಪ್ರತ್ಯೇಕವಾಗಿ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಎಚ್ ಡಿ ದೇವೇಗೌಡರು ಏನು ಪ್ರಚಾರವನ್ನ ಮತಬೇಟೆಯನ್ನ ಆಡೋದ್ರ ಮುಖಾಂತರ ಸಿದ್ದರಾಮಯ್ಯ ಸೇರಿದಂತೆ ಸಿದ್ದರಾಮಯ್ಯನವರ ಆಪ್ತರನ್ನ ಅಣಿಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ನೋಡಿ, ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪಿರಿಯಾಪಟ್ಟಣದ ಮಾಜಿ ಶಾಸಕ ಹಾಗೂ ಕಾಂಗ್ರೆಸ್ ಹಿರಿಯ ನಾಯಕ ವೆಂಕಟೇಶ್ ಅವರನ್ನ ಅಣಿಲೇಬೇಕು ಅನ್ನುವಂತ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಪಿರಿಯಾಪಟ್ಟಣದಲ್ಲಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಪ್ರಚಾರವನ್ನ ಮಾಡಲಿದ್ದಾರೆ. ಮತ್ತೊಂದ್ ಕಡೆಯಾಗಿ KR ನಗರದಲ್ಲಿ ಹಾಲಿ ಶಾಸಕ ಏನು ಎಚ್ ಡಿ ಕುಮಾರಸ್ವಾಮಿ ಅವರ ಪರಮಾಪ್ತ
ಸಾರಾ ಮಹೇಶ್ ಅವರನ್ನು ಕೂಡ ಈ ಬಾರಿ ಮತ್ತೊಮ್ಮೆ ಗೆಲ್ಲಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಚ್.ಡಿ. ದೇವೇಗೌಡರು KR ನಗರಕ್ಕೂ ಕೂಡ ಹೋಗ್ತಾ ಇದ್ರೆ, ಅಲ್ಲಿ KR ನಗರದಲ್ಲಿ ಸಾರಾ ಮಹೇಶ್ ಅವರ ವಿರುದ್ಧ ಸ್ಪರ್ಧೆ ಮಾಡಿರ್ತಕ್ಕಂತ ರವಿಶಂಕರ್ ಅವರನ್ನು ಕೂಡ ಅಣಿಲೇಬೇಕು ಅನ್ನುವಂತ ಒಂದು ಲೆಕ್ಕಾಚಾರ ದೇವೇಗೌಡರದು. ಇವತ್ತು ದೇವೇಗೌಡರು 2 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮುಗಿಸಿ ಬೆಂಗಳೂರಿನತ್ತ ವಾಪಸ್ ಆದ್ರೆ, ಇತ್ತ ಕುಮಾರಸ್ವಾಮಿ ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.